ನಮಸ್ತೆ ವೀಕ್ಷಕರೇ, ಜೀ ಕನ್ನಡದ ಸೀರಿಯಲ್ಗಳಲ್ಲಿ ಈಗೀಗ ಮಕ್ಕಳು ಹುಟ್ಟೋದ್ರ ಬಗ್ಗೆ ಬಹಳ ಚರ್ಚೆ ನಡೀತಾ ಇತ್ತು ಎಲ್ಲಾ ಸೀರಿಯಲ್ಗಳಲ್ಲೂ. ಯಾಕಪ್ಪ ಅಂದ್ರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ತುಳಸಿ ಹಾಗೂ ಮಾಧವ ಅವ್ರಿಗೆ ಮಕ್ಕಳು ಬೇಡ ಆಗಿದ್ರು ಈ ಏಜ್ ಅಲ್ಲಿ ಮಕ್ಕಳಾಗ್ತಾ ಇದೆ. ಆದ್ರೆ ಅಮೃತಧಾರೆಯಲ್ಲಿ ಗೌತಮ್ ಹಾಗೂ ಭೂಮಿಕಂಗೆ ಮಕ್ಕಳು ಬೇಕು, ಆದ್ರೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ಹಾಗೆ ಅಮೃತಧಾರೆ ಸೀರಿಯಲ್ನಲ್ಲೇ ಮಲ್ಲಿಗೆ ಇನ್ನೇನು ಮಗು ಹುಟ್ಟತಾ ಇತ್ತು, ಈಗ ಆಕ್ಸಿಡೆಂಟ್ ಆಗಿ ಆ ಮಗು ಕೂಡ ಹೋಗಿದೆ. ಮಹಿಮಾಗೆ ಮಗು ಆಗ್ಬೇಕಿತ್ತು, ಆದ್ರೆ ಅವಳೇ ಮಗುನ ತೆಗ್ಸಿದ್ಲು. ಇದೆಲ್ಲ ನೋಡ್ತಾ ಇದ್ರೆ ಜೀ ಕನ್ನಡಕ್ಕೂ ಮಕ್ಕಳಿಗೂ ಬರಲ್ವೇನೋ ಅನ್ಸುತ್ತೆ. ಹಾಗೆ ಶ್ರೀರಸ್ತು ಶುಭಮಸ್ತು ಅಲ್ಲಿ ತುಳಸಿಗೆ ಯಾವಾಗ ಮಗು ಆಗುತ್ತೆ ಅಂತ ಗೊತ್ತಾಯ್ತೋ ಆಗ ವೀಕ್ಷಕರೆಲ್ಲ ಸಿಟ್ ಮಾಡ್ಕೊಂಡಿದ್ರು. ಈ ವಿಚಾರವಾಗಿ ತುಂಬಾ ಚರ್ಚೆಗಳು ಕೂಡ ನಡೀತು. ಕೆಟ್ಟ ಕಮೆಂಟ್ಸ್ ಕೂಡ ಜೀ ಕನ್ನಡದ ಪೇಜ್ ಅಲ್ಲಿ ಬರೋಕ್ ಶುರು ಆಯ್ತು. ಯಾಕೆ ಈ ಏಜ್ ಅಲ್ಲಿ ಮಕ್ಳು ಯಾಕೆ, ಅವರು ಮದುವೆ ಆಗಿದ್ದೇ ತಪ್ಪು ಅಂತದ್ರಲ್ಲಿ ಈ ಏಜ್ ಅಲ್ಲಿ ಅದು ದೊಡ್ಡ ಮಕ್ಳಿರುವಾಗ ಪೂರ್ಣಿಗೆ ಮಗು ಬೇಕಿತ್ತು, ಇನ್ನು ಯಾರಿಗೂ ಮಕ್ಕಳಾಗಿರ್ಲಿಲ್ಲ. ಇಂಥ ಟೈಮಲ್ಲಿ ಇವರಿಬ್ಬರಿಗೆ ಮಕ್ಕಳು ಬೇಕಿತ್ತಾ, ನಿಮ್ಗೆ ಈ ರೀತಿ ಕತೆನೆ ತಗೊಂಡು ಹೋಗ್ಬೇಕಾ, ಬೇರೆ ಕತೆನೆ ಸಿಗಲ್ವಾ ನಿಮ್ಗೆ ಅಂತೆಲ್ಲ ಚರ್ಚೆ ಶುರುವಾಗಿತ್ತು. ಇದ್ಯಾಕೋ ಒಳ್ಳೆ ಬೆಳವಣಿಗೆ ಅಲ್ಲ, ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಹೊರಟಿದ್ದೀರಾ ನೀವು ಅಂತೆಲ್ಲ ನಿರ್ದೇಶಕರಿಗೆ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ರು. ಇದನ್ನೆಲ್ಲ ನಿರ್ದೇಶಕರು ಗಮನಿಸಿದ್ರು ಅನ್ಸುತ್ತೆ. ಈಗ ತಮ್ಮ ಸ್ಟೋರಿ ಲೈನ್ನೇ ಚೇಂಜ್ ಮಾಡಿದ್ದಾರೆ. ಏನು ಅಂದ್ರೆ ಇವತ್ತು ಬಂದಿರೋ ಪ್ರೋಮೋ ಪ್ರಕಾರ ತುಳಸಿಗೆ ಮಗು ಆದ್ರೆ ಮುಂದೆ ಕಷ್ಟ, ಅಂದ್ರೆ ತುಳಸಿ ಜೀವಕ್ಕೂ ಕಷ್ಟ, ಮಗುನೂ ಸೇವ್ ಮಾಡಕ್ ಆಗೋದಿಲ್ಲ, ಇಬ್ರು ಜೀವಗಳಿಗೂ ಹಾನಿ ಆಗತ್ತೆ, ನಾವು ಗ್ಯಾರಂಟಿ ಕೊಡಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಮಾಧವ ತುಳಸಿ ಅವರು ಏನಾದ್ರೂ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಈ ವಯಸ್ಸಲ್ಲಿ ಕನ್ಸೀವ್ ಆದ್ರೆ ನಾವು ಇನ್ನೇನು ಮಾಡಕ್ ಆಗಲ್ಲ ಅಂತ ಡಾಕ್ಟ್ರು ಕೈ ಬಿಟ್ಬಿಟ್ಟಿದ್ದಾರೆ. ಆಗ ವೀಕ್ಷಕರಿಗೆ ಗೊತ್ತಾಯ್ತು, ನಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನಿರ್ದೇಶಕರು ಸ್ಟೋರಿ ಲೈನ್ ಚೇಂಜ್ ಮಾಡಿದ್ದಾರೆ, ಒಳ್ಳೇದೇ ಆಯ್ತು ಅಂತ ಈಗ ಖುಷಿಯಿಂದ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಸ್ಟೋರಿ ಮಾಡಿ ಈ ಮಗು ವಿಷಯನ ಇಲ್ಲಿಗೆ ನಿಲ್ಲಿಸ್ಬಿಡಿ, ತುಳಸಿ ಮಾಧವ ಅವ್ರಿಗೆ ಮಗು ಆಗೋದೇನ್ ಬೇಡ, ಅದ್ರ ಬದಲು ಪೂರ್ಣಿಗೆ ಮಗು ಆಗೋ ತರ ತೋರಿಸಿ ಕತೆನ ಚೇಂಜ್ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರ ಕಮೆಂಟ್ಸ್ಗೆ ಹೆದರಿ ಶ್ರೀರಸ್ತು ಶುಭಮಸ್ತು ನಿರ್ದೇಶಕರು ಈ ರೀತಿ ಮಾಡಿದ್ರು, ಅಥವಾ ಅವ್ರ ಕತೆಲೇ ಹೀಗಿತ್ತೋ ಸುಮ್ಮನೆ ಒಂದು ಗಿಮಿಕ್ ಕೊಡಕ್ಕೆ ಅದೊಂದು ವಿಷಯನ ತಗೊಂಡ್ರೋ ಗೊತ್ತಿಲ್ಲ. ಬಟ್ ಈಗಂತೂ ತುಳಸಿಗೆ ಮಗು ಆದ್ರೆ ಕಷ್ಟ ಇದೆ, ಈ ಮಗುನ ಅಬಾರ್ಟ್ ಮಾಡೋದೇ ಒಳ್ಳೇದು ಅಂತ ಡಾಕ್ಟರ್ ಕೈಯಿಂದ ಹೇಳ್ಸಿದ್ದಾರೆ. ತುಳಸಿ ಮಾಧವ ಅವರು ಕೂಡ ಇದಕ್ಕೆ ರೆಡಿ ಆಗೋ ತರ ಇದೆ. ಸೊ ತುಳಸಿ ಮಾಧವ್ ಅವ್ರಿಗೆ ಮಗು ಅಂತೂ ಆಗಲ್ಲ. ಮುಜುಗರದಿಂದ ನೋಡ್ಬೇಕು ಅಂತಿದ್ದ ವೀಕ್ಷಕರಿಗೂ ಈಗ ಸಮಾಧಾನ ಆಗಿದೆ. ಈಗ ವೀಕ್ಷಕರು ಏನ್ ಹೇಳ್ತಿದಾರಪ್ಪ ಅಂದ್ರೆ ತುಳಸಿ ಮಾಧವ ಅವ್ರಿಗೆ ಈ ಏಜ್ ಅಲ್ಲಿ ಮಗು ಆಗುತ್ತೆ ಅಂತ ತೋರಿಸ್ತೀರಾ, ಆ ಕಡೆ ಗೌತಮ್ ಹಾಗೂ ಭೂಮಿಕಂಗೆ ಏಜ್ ಆಯ್ತು ಮಗು ಆಗೋದು ಕಷ್ಟ ಅಂತ ತೋರಿಸ್ತೀರಾ, ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಅಂತಾನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ತುಳಸಿ ಮಾಧವ ಅವ್ರಿಗೆ ಮಗು ಕೊಡೋದ್ ಬಿಟ್ಟು ಪೂರ್ಣಿಗೆ ಕೊಡಿ, ಗೌತಮ್ ಭೂಮಿಕಂಗ್ ಕೊಡಿ, ಮಲ್ಲಿ ಮಗುನ ಸಾಯಿಸಿದ್ರಿ ಅದನ್ನು ವಾಪಸ್ ಕೊಡಿ ಅಂತೆಲ್ಲ ಕಾಮಿಡಿಯಾಗಿ ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಸ್ಟೋರಿ ಲೈನ್ ನ ನಿರ್ದೇಶಕರು ಚೇಂಜ್ ಮಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಮಗು ಆಗೋದಿಲ್ಲ ಅಂತ ತಿಳಿಸಿದ್ರ ಬಗ್ಗೆ ನಿಮ್ಗೆ ಖುಷಿ ಇದೆಯಾ, ಅಥವಾ ಮಗು ಆಗ್ಬೇಕಿತ್ತಾ, ಈ ಏಜ್ ಅಲ್ಲೂ ಮಗು ಆಗ್ಬೇಕಿತ್ತಾ, ಒಂದು ಉದಾಹರಣೆ ಆಗ್ಬೇಕಿತ್ತಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.